ಬಜಾಜಿ ಪಲ್ಸರ್ NS 125cc ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಈ ವಿಡಿಯೋದಾಗ ಅದ್ರ ಮಾಡಲ್ಲ, ಅದು ಯಾವ ಪಾಸಿಂಗ್ ಐತಿ, ಎಷ್ಟನೇ ಓನರ್ ಐತಿ, ಏನು ಪ್ರೈಸ್ ಐತಿ, ಎಷ್ಟು ಕಿಲೋಮೀಟ್ರ್ ಬೈಕ್ ಹೊಡೈತಿ, ಲೊಕೇಶನ, ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿರ ಕಮೆಂಟ್ ಮಾಡಿರಿ, ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ. ಮತ್ತಂಥ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಬನ್ನಿ ಗೆಳೆಯರೇ, ವಿಡಿಯೋ ಅದರ ಶುರು ಮಾಡೋಣ. ಗೆಳೆಯರದು ಬಜಾಜ್ NS 125cc ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. K49 ಪಾಸಿಂಗ್ ಐತಿ. ಬೈಕ್ ಗುಡ್ ಕಂಡೀಷನ್ ಐತಿ, ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ, ಸಿಂಗಲ್ ಓನರ. ಗೆಳೆಯರ ಮಾಡಲ್ 2022 ಐತಿ. NS ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ. ಈ ಬೈಕಿದ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬಿಳಗಿ ತಾಲೂಕು ಗಿರಿಸಾಗರದಾಗ ನಿಮಗೆ ನೋಡಕ್ಕೆ ಸಿಗ್ತೈತಿ. ತೊಗೊಳೋರು ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು. NS 125cc ಬೈಕ್ ಯಾರು ತೊಗೊಳೋದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಪ್ಪ ನಿಮ್ಗೆ ಗೆಳೆಯರು ತೊಗೊಳೋದ್ರೆ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಅದು ಯೂಸ್ ಆಗಲಿ. ಈ ಬೈಕ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2022 ಮಾಡಲ್ ಐತಿ, ಸಿಂಗಲ್ ಓನರ. ಬೈಕ್ ಗುಡ್ ಕಂಡೀಷನ್ ಐತಿ. ಲೊಕೇಶನ್ ಗಿರಿಸಾಗರ. ಪ್ರೈಸ್ ಗೆಳೆಯರೆ ಬರೀ 1 ಲಕ್ಷ ರೂಪಾಯಿ ಹೇಳ್ಯಾರ. ಪ್ರೈಸ್ ಗೆಳೆಯರೆ ಫೈನಲ್ ಟು ಫೈನಲ್ 1 ಲಕ್ಷ ರೂಪಾಯಿ ಹೇಳ್ಯಾರ. ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ. ಇಷ್ಟ ಆಯ್ತಂದ್ರೆ NS ಬೈಕ ಖರೀದಿ ಮಾಡ್ಕೋಬೋದು. ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಗೆಳೆಯರೆ, ಈ ವಿಡಿಯೋದಾಗ ಹೀರೋ ಕಂಪನಿದ HF ಡಿಲಕ್ಸ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ನಿಮ್ಗೆ ಈ ವಿಡಿಯೋದ ಬೈಕ ಅದು ಯಾವ ಪಾಸಿಂಗ್ ಐತಿ, ಫೈನಲ್ ಟು ಫೈನಲ್ ಪ್ರೈಸ, ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ ಅಷ್ಟು ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಗೆಳೆಯರೇ, ವಿಡಿಯೋ ಅದರ ಶುರು ಮಾಡೋಣ. ಗೆಳೆಯರು ಹೀರೋ ಕಂಪನಿದ HF ಡಿಲಕ್ಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2014 ಐತಿ. K22 ಪಾಸಿಂಗ್ ಐತಿ. ಬೈಕ್ ಟೋಟಲ್ ಹೇಳ್ಬೇಕಾದ್ರೆ ಗುಡ್ ಕಂಡೀಷನ್ ಐತಿ, ಪೇಪರ್ಸು ಕ್ಲಿಯರ್ ಅದಾವ ಅಂತ ಹೇಳ್ತಾ ಇದ್ದಾರೆ. ಇದ್ರ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಕೂಡ ವಿಡಿಯೋದ ಹಾಕಿರ್ತೀನಿ. ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಪ್ಪ ನಿಮ್ಮ ಗೆಳೆಯರ, ನಿಮ್ಮ ಸಂಬಂಧಿಕರು ಯಾರೇ HF ಡಿಲಕ್ಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ತೊಗೊಳೋದ್ರೆ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಅದ್ರ ಯೂಸ್ ಆಗಲಿ. ಈ ಬೈಕ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2014 ಮಾಡಲ್ ಐತಿ. 45,000 ರೂಪಾಯಿ ರೇಟ್ ಹೇಳ್ಯಾರ. ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ. ಇಷ್ಟ ಆಯ್ತಂದ್ರೆ ಹೀರೋ ಕಂಪನಿದ HF ಡಿಲಕ್ಸ್ ಬೈಕ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡ್ಕೋಬೋದು. ಮತ್ತು ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗೆಳೆಯರದು ಬಜಾಜ್ ಡಿಸ್ಕವರಿ SP ಈ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ನಿಮ್ಗೆ ಈ ಬೈಕ್ ಕೂಡ ಮಾಡಲ್ಲ, ಎಷ್ಟು ಹೊಡೈತಿ, ಯಾವ್ರಾಗೈತಿ, ರೇಟ್ ಏನೈತಿ, ಮತ್ತು ಏಜೆಂಟ್ರ ಮೊಬೈಲ್ ನಂಬರ್ ಏನೋ, ಬೈಕ್ ಗುಡ್ ಕಂಡೀಷನ್ ಐತಿಲ್ಲೋ, ಪೇಪರ್ಸ್ ಚಾಲ್ತಿದಲ್ಲೋ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಗೆಳೆಯರು ಬಜಾಜ್ ಡಿಸ್ಕವರಿ SP ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2014 ಐತಿ. ಗೆಳೆಯರು ಸಿಂಗಲ್ ಓನರ. ಮತ್ತು ಲೊಕೇಶನ್ ಪುತ್ತೂರು ಟೌನ್. ಆ ಲೊಕೇಶನ್ದಾಗ ಈ ಬೈಕ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. K19 ಪಾಸಿಂಗ್ ಐತಿ. ಗೆಳೆಯರೇ ಬರೀ 25,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಮತ್ತು ಇನ್ಶೂರೆನ್ಸ್ ಕೂಡ ಚಾಲ್ತಿ ಐತಿ. ಈ ಬೈಕ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ. ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಬಜಾಜ್ ಡಿಸ್ಕವರಿ SP ಬೈಕ್ ಕೂಡ ಖರೀದಿ ಮಾಡ್ಕೋಬೋದು. ಫೈನಲ್ ಟು ಫೈನಲ್ ರೇಟ್ ಗೆಳೆಯರೆ 45,000 ರೂಪಾಯಿ ಹೇಳ್ಯಾರ. 2014 ಮಾಡಲ್ ಐತಿ. ಮತ್ತು ಬಜಾಜಿ ಡಿಸ್ಕವರಿ SP ಬೈಕ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದೆ ವಿಡಿಯೋದಾಗ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಹಾಯ್ ಗೆಳೆಯರು, ಈ ವಿಡಿಯೋದಾಗ ಅಪಾಚಿ RTR 160 ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಗೆಳೆಯರೆ ನಿಮ್ಗೆ ಅದು ಬೈಕ್ ಯಾವ ಕಲರ್ ಐತಿ, ಎಷ್ಟನೇ ಮಾಡಲ್ ಐತಿ, ಎಷ್ಟನೇ ಓನರ, ಎಷ್ಟು ಕಿಲೋಮೀಟ್ರ್ ಹೊಡೈತಿ, ಟಯರ ಕಂಡೀಷನ್ದಾಗಲ್ಲೋ, ಆಮೇಲೆ ಎಕ್ಸಿಲೆಂಟ್ ಗುಡ್ ಕಂಡೀಷನ್ ಐತಿಲ್ಲೋ, ಮತ್ತು ಪ್ರೈಸ್ ಏನೈತಿ, ಜನರಲ್ ಸರ್ವಿಸಿಂಗ್ ಮಾಡ್ಸ್ಯಾರಿಲ್ಲೋ, ಮತ್ತು ಲೊಕೇಶನ, ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಬನ್ನಿ ಗೆಳೆಯರು RTR 160 ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2021 ಐತಿ. ಗಾಡಿ ಕಲರ್ ಬ್ಲ್ಯಾಕ್ ಐತಿ. ಸಿಂಗಲ್ ಓನರ. ಇನ್ನು ತೊಗೊಳೋರು ನೀವು ಸೆಕೆಂಡ್ ಓನರ. ಗೆಳೆಯರು ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ ಬರೀ 32,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಇನ್ಶೂರೆನ್ಸ್ ರನ್ನಿಂಗ್ ಐತಿ. K21 ಪಾಸಿಂಗ್ ಐತಿ. 2 ಟೈರ್ ಹೊಸ ಅದಾವ. ವಾಹನ ಎಕ್ಸಲೆಂಟ್ ಗುಡ್ ಕಂಡೀಷನ್ ಅಂತ ಹೇಳ್ಯಾರ. ಫೈನಲ್ ಟು ಫೈನಲ್ ರೇಟ್ ಗೆಳೆಯರೆ 85,000 ರೂಪಾಯಿ ಹೇಳ್ಯಾರ. ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ. ಮತ್ತು ಜನರಲ್ ಸರ್ವಿಸಿಂಗ್ ಕೂಡ ಮಾಡಿಸೇವ ಅಂತ ಹೇಳ್ಯಾರ. ಲೊಕೇಶನ್ ಪುತ್ತೂರು ಟೌನ್ ಅಂತ ಹೇಳ್ಯಾರ. ಈ ಬೈಕಿಂದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ ನಂಬರ್ ವಿಡಿಯೋದಾಗ ಹಾಕಿರ್ತೀನಿ. ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ
RTR 160 ಬೈಕ್ ಕೂಡ ಖರೀದಿ ಮಾಡ್ಕೋಬೋದು. ಗೆಳೆಯರದು ಬಜಾಜ್ ಪಲ್ಸರ್ 125cc ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2023 ಐತಿ. ಬೈಕ್ ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ 11,760 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ. 2 ಕೀ ಅವೈಲೇಬಲ್ ಅದಾವ. ಮತ್ತು ಈ ಬೈಕ್ ನೀವು ಲೋನ್ ಮೇಲೆ ತೊಗೊಂಡ್ರೆ ಲೋನು ಕೂಡ ಅವೈಲೇಬಲ್ ಐತಿ. TS ಪಾಸಿಂಗ್ ಐತಿ, ಅಂದ್ರೆ ಬೇರೆ ರಾಜ್ಯ ಗಾಡಿ ಐತಿ. ಕರ್ನಾಟಕದಾಗ ಯಾರು ತೊಗೊಳಾದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ. ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೇಡ್ರಿ. ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ. ಮತ್ತು ಗೆಳೆಯರು ಫೈನಲ್ ಟು ಫೈನಲ್ ಇದ್ರದ ಪ್ರೈಸ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ವಿಡಿಯೋದಾಗ. ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಬಜಾಜ್ ಪಲ್ಸರ್ 125cc ಬೈಕ್ ಕೂಡ ಖರೀದಿ ಮಾಡ್ಕೋಬೋದು. ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗೆಳೆಯರದು CB ಶೈನ್ ಹೋಂಡಾ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ನಿಮ್ಗೆ ಬೈಕ್ ಯಾವ ಪಾಸಿಂಗ್ ಐತಿ, ಫೈನಲ್ ಟು ಫೈನಲ್ ರೇಟ ಮತ್ತು ಅದರ ಮಾಡಲ, ಬೈಕ್ ಗುಡ್ ಕಂಡೀಷನ್ ಐತಿಲ್ಲೋ, ಪೇಪರ್ಸ್ ಕ್ಲಿಯರ್ ಅದಾವಲ್ಲೋ, ಟೈರ್ ಕಂಡೀಷನ್ ಅದಾವಲ್ಲೋ, ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಬನ್ನಿ ಗೆಳೆಯರದು CB ಶೈನ್ ಹೋಂಡಾ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2013 ಐತಿ. ಬೈಕ್ ಗುಡ್ ಕಂಡೀಷನ್ ಐತಿ, ಪೇಪರ್ಸ್ ಕ್ಲಿಯರ್ ಅದಾವ. K19 ಪಾಸಿಂಗ್ ಐತಿ. ಲೊಕೇಶನ್ ಮಂಗಳೂರು ಸೈಡ್ ಅಂತ ಹೇಳ್ಯಾರ. ಆ ಲೊಕೇಶನ್ದಾಗ ಈ CB ಶೈನ್ ಹೋಂಡಾ ಬೈಕ್ ಮಾರಾಟಕ್ಕಿದೆ. ತೊಗೊಂತಾರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು. ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. CB ಶೈನ್ ಹೋಂಡಾ ಬೈಕ್ ತೊಗೊಳೋದ್ರ ಫೈನಲ್ ರೇಟ್ ಗೆಳೆಯರೆ 35,000 ರೂಪಾಯಿ ಹೇಳ್ಯಾರ. 2013 ಮಾಡಲ್ ಗಾಡಿ ಐತಿ. ಮತ್ತು ನಿಮಗೆ ಇದ್ರದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ವಿಡಿಯೋದ ಹಾಕಿರ್ತೀನಿ. ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಮತ್ತು ಈ ಬೈಕ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಗೆಳೆಯರದು ಕೂಡ ಬಜಾಜ್ ಪಲ್ಸರ್ 125cc ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2019 ಐತಿ. ಸಿಂಗಲ್ ಓನರ ಬೈಕ್ ಗುಡ್ ಕಂಡೀಷನ್ ಐತಿ, ಪೇಪರ್ಸ್ ಕ್ಲಿಯರ್ ಅದಾವ ಅಂತ ಹೇಳ್ಯಾರ. ಮತ್ತು K29 ಪಾಸಿಂಗ್ ಐತಿ. ಈ ಬೈಕ್ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ವಿಡಿಯೋ ಹಾಕಿರ್ತೀನಿ. ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಬಜಾಜ್ ಪಲ್ಸರ್ 125cc ಬೈಕ್ ಕೂಡ ಖರೀದಿ ಮಾಡ್ಕೋಬೋದು. ಇತರ ಲೊಕೇಶನ್ಗಳೇ ಬಾಗಲಕೋಟೆ ಜಿಲ್ಲಾ ಬೆಳಗಿ ತಾಲೂಕು ಗಿರ್ಸಾಗರದಾಗ ಈ ಬೈಕ್ ನಿಮ್ಗೆ ನೋಡೋಕೆ ಸಿಗ್ತೈತಿ. ತೊಗೊಳೋರು ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು. ಬೈಕ್ ತೊಗೊಳೋದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಫೈನಲ್ ಟು ಫೈನಲ್ ಗೆಳೆಯರು ಇದ್ರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ 2019 ಮಾಡಲ್ ಐತಿ. ಫಸ್ಟ್ನೇ ಓನರ. ಪ್ರೈಸ್ ಏನು ಹೇಳ್ಯಾರಪ್ಪ ಗೆಳೆಯರು ಅಂದ್ರೆ ರೇಟ್ ಗೆಳೆಯರು ಬರೀ 48,000 ರೂಪಾಯಿ ಹೇಳ್ಯಾರ. ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ. ಇಷ್ಟ ಆಯ್ತು ಅಂದ್ರೆ ಈ ಬೈಕು ಕೂಡ ಖರೀದಿ ಮಾಡ್ಕೋಬೋದು. ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಗೆಳೆಯರದು ಹೊಂಡಾ ಯೂನಿಕಾರ್ನ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2012 ಐತಿ. ಫೈನಲ್ ಟು ಫೈನಲ್ ಗೆಳೆಯರೆ ಪ್ರೈಸ್ 45,000 ರೂಪಾಯಿ ಹೇಳ್ಯಾರ. ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ. ಬೈಕ್ ಗುಡ್ ಕಂಡೀಷನ್ ಐತಿ, ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ. ಮತ್ತು K28 ಪಾಸಿಂಗ್ ಐತಿ. ಬೈಕಿಂದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮಾಲಕರ ಮೊಬೈಲ್ ನಂಬರ್ ವಿಡಿಯೋದ ಹಾಕಿರ್ತೀನಿ. ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಹೊಂಡಾ ಯೂನಿಕಾರ್ನ್ ಬೈಕ್ ಖರೀದಿ ಮಾಡ್ಕೋಬೋದು. ಗೆಳೆಯರು ಈ ವಿಡಿಯೋದಾಗ 8 ಬೈಕ್ ಹಾಕೀನಿ. ಒಂದು NS ಐತಿ, ಮತ್ತು ಒಂದು ಡಿಸ್ಕವರಿ ಐತಿ, 2 ಪಲ್ಸರ್ ಅದಾವ, ಒಂದು HF ಡಿಲಕ್ಸ್ ಐತಿ, ಒಂದು ಯೂನಿಕಾರ್ನ್ ಐತಿ. ಗೆಳೆಯರು ಎಲ್ಲ ಕಂಪ್ನಿ ಬೈಕ್ ಅದಾವ. ಎಲ್ಲ ಥರದ್ದು ನಿಮ್ಗೆ ಈ ವಿಡಿಯೋದಾಗ ಮಾಡಲ್ಲ, ರೇಟ, ಲೊಕೇಶನ್, ಮಾಲಕರ ಮೊಬೈಲ್ ನಂಬರ್ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟು ಮೀರಿ ನಿಮ್ಗೆ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ. ಹಾಗೆ ನಮ್ಮ K23 ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ. ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋ ನಿಮಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ. ಮತ್ತಿಂಥ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ಇದು 8 ಬೈಕ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.